ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬಾ ದಿನ ಆಗಿತ್ತು ಈ ಥರ ನಾನು ಒಂದು ವಿಲಾಗ್ನ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನನಗೆ ವಿಲಾಗ್ಸ್ ಮಾಡೋದಕ್ಕೆ ಟೈಮ್ ಕೂಡ ಸಿಗಲಿಲ್ಲ. ಸೊ ಟೈಮ್ ಮಾಡಿಕೊಂಡು ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ ಜೊತೆಗೆ ನನ್ನ ರೋಟೀನ್ ಹೇಗೆ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಗುರುವಾರದ ವಿಡಿಯೋ ಲಾಗ್ ಆಗಿರುತ್ತೆ, ಅಂದರೆ ನೆನ್ನೆ ವಿಡಿಯೋ ಲಾಗ್. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕುಕ್ಕುಂಬರ್ ತಿನ್ನೋ ಅಭ್ಯಾಸ. ಸೊ ಅದಾದಮೇಲೆ ಅದ್ರ ಜೊತೆಗೆ ಟಿಫನ್ಗೆ ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯ. ಸೊ ಜಾಸ್ತಿ ಕುಕ್ಕುಂಬರ್ನೇ ನಾನು ತೊಗೋತೀನಿ. ನಿನ್ನೆ ನನಗೆ ಆಫ್ ಇತ್ತು, ಗುರುವಾರ ಶುಕ್ರವಾರ ಕೆಲ್ಸಕ್ಕೆ ರಜೆ ಇದ್ದಿದ್ದರಿಂದ ಸ್ವಲ್ಪ ಆರಾಮಾಗಿ ಮನೆ ಕೆಲಸ, ಹಂಗೆ ಯಾವುದಾದ್ರೂ ಪೆಂಡಿಂಗ್ ಕೆಲಸ ಇರುತ್ತಲ್ಲ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ಟೆ ಎಲ್ಲ ಒಣಗಿತ್ತು, ಸೊ ಅದನ್ನು ಎತ್ಕೊಂಡು ಮಡ್ಚೋದಕ್ಕೆ ಶುರು ಮಾಡಿ ಆ ಕೆಲಸನ ಮುಗಿಸ್ದೆ. ಸೊ ಇದಾದಮೇಲೆ ನಾನು ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ ಹಂಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಅಷ್ಟು ಇಷ್ಟ ಆಗೋಲ್ಲ. ಅದ್ರ ಬದಲು ಈ ಥರ ಸ್ವಲ್ಪ ಸ್ಪೆಷಲ್ಲಾಗಿ ಡ್ರೈ ಫ್ರೂಟ್ ಲಡ್ಡು ಅಥವಾ ಪೌಡರ್ ಆ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನು ಪರ್ಚೇಸ್ ಮಾಡ್ಕೊಬಂದು ಒಂದು ಸ್ವೀಟ್ ಲಡ್ಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನಾನಿಲ್ಲಿ 7 ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಒಣಗಿರೋದು ಖರ್ಜೂರ ಸ್ವಲ್ಪ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿಲ್ಲ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಖರ್ಜೂರ ಹಾಕಿ ಟ್ರೈ ಮಾಡಿರಲಿಲ್ಲ ನಾನು. ಸೊ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಫಸ್ಟು ವಾಲ್ನಟ್ಟು ಮತ್ತು ಪಿಸ್ತಾ, ಬಾದಾಮಿ, ಗೋಡಂಬಿ ಇದೇನಿದೆ ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆಂದ ಫ್ರೈ ಮಾಡ್ಕೊತೀನಿ. ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ಕೊನೆಯಲ್ಲಿ ಹಾಕೋತೀನಿ, ಬಿಕಾಸ್ ಅದು ತುಂಬ ರೋಸ್ಟ್ ಆದರೆ ಮೆಲ್ಟ್ ಆಗಿಬಿಡುತ್ತೆ, ನಿಮಗೆ ಗೊತ್ತಿದೆ ಅದು. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಪಂಪ್ಕಿನ್ ಸೀಡ್ಸ್ ಕೂಡ ಹಾಕೋತೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ಈ ಡ್ರೈ ಫ್ರೂಟ್ ಲಡ್ಡುನ ಯಾರು ಬೇಕಾದರೂ ತಿನ್ಬೋದು. ಮಕ್ಕಳು, ವಯಸ್ಸಾಗಿರೋರು, ಪುಟ್ಟ ಮಕ್ಕಳು, ಆಮೇಲೆ ಪ್ರೆಗ್ನೆಂಟ್ ಲೇಡೀಸು ಅವ್ರು ತೊಗೊಂಡ್ರೆ ಇನ್ನೂ ತುಂಬ ಒಳ್ಳೆ ಪೌಷ್ಟಿಕಾಂಶ ಬರುತ್ತೆ ಅವರಿಗೆ. ಕೆಲವೊಬ್ಬರು ಆಲ್ ಪೌಡರ್ ಮಾಡ್ಕೊಂಡು ಕೂಡ ತಗೋತಾರೆ. ಸೊ ನಾನು ಹಾಗೆ ಮಾಡಿದ್ದೀನಿ ಕೆಲವೊಂದು ಟೈಮು. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಹಾಲ್ ಜೊತೆಗೆ ಹೇಗೆ ಇದನ್ನು ಪೌಡರ್ ಮಾಡಿಕೊಂಡು ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ನಾನು ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಿದ್ದೀನಿ, ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನಿಸ್ತು. ಸೊ ಇದ್ರ ಜೊತೆಗೆ ನಾನು ಲಾಸ್ಟಲ್ಲಿ ಲೈಟಾಗಿ ಗಸಗಸೆನ ಆ್ಯಡ್ ಮಾಡ್ತೀನಿ. ನಾನು ಮಿಲ್ಕ್ ಪೌಡರ್ಗೆ ಗಸಗಸೆನ ಆ್ಯಡ್ ಮಾಡಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ, ಅದು ಸ್ವಲ್ಪ ಅಂಟು ಥರ ಆಗಿಬಿಡುತ್ತೆ. ಬಟ್ ನಾನಿಲ್ಲಿ ಉಂಡೆ ಮಾಡ್ತಿರೋದ್ರಿಂದ ಎನಿವೇಸ್ ನನಗೆ ಅಂಟೆ ಸಿಗುತ್ತೆ. ಸೊ ಇನ್ನು ತುಂಬಾ ರುಚಿಯಾಗಿ ಬರೋದ್ರಿಂದ ಗಸಗಸೆನ ಆ್ಯಡ್ ಮಾಡ್ತೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಓಕೆ, ಪರವಾಗಿಲ್ಲ. ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನಿವಾಗ ಒಂದು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ವಾಟರ್ ಏನೂ ಆ್ಯಡ್ ಮಾಡಲ್ಲ, ಹಾಗೆ ಪೌಡರ್ ಮಾಡ್ಕೊತೀನಿ. ಇದ್ರದ್ದು ಶೆಲ್ಫ್ ಲೈಫ್ ಬಂದು ಈ ಲಡ್ಡುದು 1.5 ಮಂತ್ಸ್ವರೆಗೂ ಇರುತ್ತೆ. ಹತ್ತತ್ರ 2 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಬಟ್ ನಮ್ಮ ಮನೇಲೆಲ್ಲ 15 ಡೇಸ್ ಒಳಗಡೆನೇ ಇದು ಖಾಲಿಯಾಗೋಗ್ಬಿಟ್ಟಿರುತ್ತೆ. ಸೊ ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಇದು ಆಚೆ ಕೂಡ ಇಟ್ಕೊಂಡು ನಾವು ತಿನ್ಬೋದು. ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಎಳ್ಳುಂಡೆ ಎಲ್ಲ ಮಾಡ್ತಾರಲ್ಲ, ಸೊ ಅದು ಒಂದು 1 ಮಂತ್ವರೆಗೂ ಇರುತ್ತೆ. ಬಟ್ ಇದು ಅಷ್ಟೇ 1.5 ಮಂತ್ವರೆಗೂ ಇದ್ರ ಶೆಲ್ಫ್ ಲೈಫ್ ಇರುತ್ತೆ. ಆಫ್ಟರ್ ಫಸ್ಟ್ ಟೈಮ್ ಗ್ರೈಂಡ್ ಇದು ಈ ಥರ ಕನ್ಸಿಸ್ಟೆಂಟಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ನಮ್ಗೆ ಆ್ಯಕ್ಚುಲಿ ಉಂಡೆ ಕಟ್ಟೋದಕ್ಕೆ ಇದೇ ಥರ ಬೇಕಿತ್ತು. ಸೊ ಹಾಗೆ ಆಗಿದೆ. ಇದು ಹೆಂಗೆ ಆಯಿತು ಈ ಥರ ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಖರ್ಜೂರ. ಸೊ ಖರ್ಜೂರದಿಂದನೇ ಮೇಯ್ನ್ ರೀಸನ್ನು ಈ ಥರ ಕನ್ಸಿಸ್ಟೆನ್ಸಿ ಬಂದಿರೋದು. ಸೊ ಇದ್ರ ಜೊತೆಗೆ ಸ್ವಲ್ಪ ಕೋಕೋ ಪೌಡರ್ನ ಆ್ಯಡ್ ಮಾಡಿದ್ರೆ ಲಡ್ಡು ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಸೊ ಕೋಕೋ ಪೌಡರ್ ನಾನು ಮರ್ತು ಬಂದುಬಿಟ್ಟಿದ್ದೆ, ಪರ್ಚೇಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮನೇಲೇ ಇರೋ ಐಟಮ್ಸಲ್ಲೇ ಕೋಕೋ ಪೌಡರ್ ಮಾಡೋಣ ಅಂತ ಬಾರ್ಬನ್ನ ತೊಗೊಬಂದೆ, ಇಲ್ಲೇ ನಿಯರ್ ಬೈ ಸ್ಟೋರಲ್ಲಿ. ಸೊ ಬಾರ್ಬನ್ ಜೊತೆಗೆ ಒಂದು ಸನ್ರೈಸ್ ಕಾಫಿ ಪೌಡರ್ ಇದ್ದರೆ ಸಾಕು, ಚಿಕ್ಕ ಪ್ಯಾಕೆಟ್, 1 ಪ್ಯಾಕೆಟಲ್ಲಿ ಆಫ್ ಕೂಡ ಯೂಸ್ ಮಾಡಲ್ಲ. ಸೊ ಒಂದು ಆಫ್, ಈ ಪ್ಯಾಕೆಟಲ್ಲಿ ಆಫ್ ಇದ್ದರೆ ಸಾಕು. ವಿತೌಟ್ ಕೋಕೋ ಪೌಡರ್ ಕೂಡ ಲಡ್ಡುನ ಮಾಡ್ಬೋದು, ಅಥವಾ ಇನ್ನೂ ತುಂಬ ಎಕ್ಸ್ಟ್ರಾ ಎಸೆನ್ಸ್ ಎಲ್ಲ ಹಾಕ್ಬಿಟ್ಟು ಕೂಡ ಲಡ್ಡು ಮಾಡ್ತಾರೆ.
ಕೋಕೋ ಪೌಡರ್ನ ಆ್ಯಡ್ ಮಾಡಿದ್ರೆ ಪ್ಲಸ್ ಏನು ಅಂತ ಅಂದರೆ ಆ ಡ್ರೈ ಫ್ರೂಟ್ಸ್ ಮಧ್ಯ ಈ ಚಾಕ್ಲೇಟ್ ಫ್ಲೇವರ್ ಬರ್ತಿರುತ್ತಲ್ಲ, ಆಹಾ! ಒಳ್ಳೆ ಮಜಾ ಕೊಡುತ್ತೆ ಅದು ತಿನ್ನೋದಕ್ಕೆ. ತಿಂತಿದ್ರೆ ಹಂಗೆ ಕರ್ಗೋಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೋಕೋ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬಾರ್ಬನ್ ಬಿಸ್ಕೆಟಲ್ಲಿ ಈ ಥರ ಕ್ರೀಮ್ ಇರುತ್ತಲ್ಲ, ಅದನ್ನು ನಾನು ಸಪ್ರೇಟ್ ಮಾಡಿ ಈ ಎಲ್ಲ ಬಿಸ್ಕೆಟ್ಸ್ನ ಇವಾಗ ನಾನು ಒಂದು ಪೌಡರ್ ಥರ ಪ್ರಿಪೇರ್ ಮಾಡ್ಕೊಡ್ತೀನಿ ಅಷ್ಟೇ. ಕ್ರೀಮ್ನ ಆ್ಯಡ್ ಮಾಡಿದ್ರೆ ಅದು ವಾಟ್ರಿ ಆಗಿಬಿಡುತ್ತೆ. ಸೊ ಕ್ರೀಮ್ನ ತೆಗೆದು ಜಸ್ಟ್ ಪೌಡರಾಗೆ ನಾನು ಬಿಸ್ಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾರ್ಬನ್ ಬಿಸ್ಕೆಟ್ ಪೌಡರ್ ಮತ್ತು ಸನ್ರೈಸ್ ಕಾಫಿ ಪೌಡರ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ಮುಗೀತು. ಸಿಂಪಲ್ಲಾಗಿ ಕೋಕೋ ಪೌಡರ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಸೊ ಶಾಪಲ್ಲಿ ಕೂಡ ಅವೈಲಬಲ್ ಇರುತ್ತೆ, ಬಟ್ ಏನು ಅಂದರೆ ಅದು ಅಷ್ಟು ಫ್ರೆಶ್ಶಾಗಿ ನಮಗೆ ಸಿಗೋದಿಲ್ಲ. ಹಾಗೆ ಈಗ ತುಂಬ ಜಾಸ್ತಿ ಆಯಿತು ನಮಗೆ ಯೂಸ್ ಮಾಡಿದ್ಮೇಲೆ ಇದು ಬೇಡ ಅನಿಸಿದ್ರೆ ಅದನ್ನು ವೇಸ್ಟ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇಷ್ಟೇ ಗೈಸ್, ಸಿಂಪಲ್ಲಾಗಿ ಕೋಕೋ ಪೌಡರ್ನ ರೆಡಿ ಮಾಡ್ಬೋದು ಮನೆಯಲ್ಲಿ. ಪೌಡರ್ ರೆಡಿಯಾಗಿದೆ. ಸೊ ನಾನಿವಾಗ ಬಾರ್ಬನ್ ಪೌಡರ್ಗೆ ಸನ್ರೈಸ್ ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನೇ ಏನಕ್ಕೆ ತೊಗೊಂಡೆ ಅಂದರೆ ಆ್ಯಸ್ ಯೂಶ್ವಲ್ ಕಾಫಿ ಪೌಡ್ರಲ್ಲಿ ಕೋಕೋ ಬೀನ್ಸ್ ಇರೋದ್ರಿಂದ ಸೊ ಇದನ್ನಾದರೂ ಯೂಸ್ ಮಾಡಿದ್ರು ಕೂಡ ಒಳ್ಳೆಯದೇ. ಸೊ ಇವಾಗ ಪೌಡರ್ ರೆಡಿಯಾಗಿದೆ. ಅದನ್ನು ಮಿಕ್ಸ್ ಮಾಡಿ ನಾನಿವಾಗ ಆವಾಗಲೇ ನಾವು ಮಾಡ್ಕೊಂಡಿದ್ದಂತಹ ಪೇಸ್ಟ್ ಒಳಗಡೆ ಆ್ಯಡ್ ಮಾಡ್ತೀನಿ. ಇದನ್ನು ಇವಾಗ ಚೆನ್ನಾಗಿ ಕಲಸಿದ್ರೆ ಮುಗೀತು. ನಾನಿಲ್ಲಿ ಕಪ್ಪು ಬೆಲ್ಲನ ಚೂಸ್ ಮಾಡಿದ್ದೀನಿ. ಈಗ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಸೊ ಇದು ಕರಗಿದ ತಕ್ಷಣ ಅದಕ್ಕೆ ಹಾಕಿದ್ರೆ ಬೆಲ್ಲದ ಪಾಕ ರೆಡಿ ಆಗುತ್ತೆ. ಬೆಲ್ಲ ಪಾಕ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ಇದನ್ನು ಆವಾಗವಾಗ ಹಿಂಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಲಿಲ್ಲ ಅಂತ ಅಂದರೆ ಬೆಲ್ಲ ಕರಗುತ್ತೆ. ಕರಗಾದ್ಮೇಲೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಸೊ ನೋ ಯೂಸ್. ಈ ಥರ ಸಿರಪ್ ಬಂದ ತಕ್ಷಣನೇ ನಾವು ನಮ್ಮ ಉಂಡೆ ಏನು ನಾವು ಕೋಕೋ ಪೌಡರೆಲ್ಲ ಆ್ಯಡ್ ಮಾಡಿದ್ದೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆನ ಕಟ್ಟೋಕ್ಕೆ ಶುರು ಮಾಡೋಣ. ಟ್ರಸ್ಟ್ ಮೀ ಗಾಯ್ಸ್, ಅಷ್ಟು ರುಚಿಯಾಗಿ ಬರುತ್ತೆ ಲಡ್ಡು. ಒಂದ್ಸಲ ನಿಮ್ಮ ಮನೇಲಿ ಕೂಡ ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ಸ್ ನನಗೇನು ಅಂತ ಕಮೆಂಟ್ಸ್ ಮಾಡಿ. ಓಕೆ, ನಾನು 10 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಬೆಲ್ಲದ ಪಾಕ ಕೂಲ್ ಆಗಿದೆ. ಇವಾಗ ನಾನು ಆರಾಮಾಗಿ ಉಂಡೆನ ಕಟ್ಟೋಕ್ಕೆ ಶುರು ಮಾಡ್ಬೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾನು ಉಂಡೆನ ಕಟ್ಕೊತೀನಿ. ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಇಲ್ಲಿ ಉಂಡೆನ ಚಿಕ್ಕದಕ್ಕೆ ಕಟ್ಟೋಣ. ಬಿಕಾಸ್ ಡ್ರೈ ಫ್ರೂಟ್ಸ್ ತುಂಬ ತೊಗೊಂಡ್ರೆ ಹೆವಿ ವೆಯ್ಟ್ ಕೂಡ ಬರುತ್ತೆ. ಈಗ ನಾವು ಎಕ್ಸಸೈಸ್ ಎಲ್ಲ ಮಾಡ್ತಿದ್ರೆ ಫೈನ್ ಬ್ಯಾಲೆನ್ಸ್ ಆಗುತ್ತೆ. ಎಕ್ಸಸೈಸ್ ಮಾಡದೇ ಇರೋರು ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಉಂಡೆನೇ ಮಾಡಿಕೊಂಡೆ. ಸ್ವಲ್ಪ ಚಿಕ್ಕ ಉಂಡೆನೇ ಅಂದರೆ ಡೈಲಿ ಸ್ವಲ್ಪನೇ ಕನ್ಸ್ಯೂಮ್ ಮಾಡೋಣ, ತುಂಬ ಬೇಡ ಅಂತ ಅಂದ್ಬಿಟ್ಟು ಚಿಕ್ಕ ಉಂಡೆ ಮಾಡ್ಕೊಂಡೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು ಬನ್ನಿ ಯಾರಿಗೆ ಉಂಡೆ ಬೇಕೋ ಸಾಲಾಗಿ ಬನ್ನಿ. ಸೊ ನಾನು ಡ್ರೈ ಫ್ರೂಟ್ಸ್ ಮಾಡೋದಕ್ಕೆ ಈ ಉಂಡೆ ಕಟ್ಟೋದಕ್ಕೆ ಒಂದು 15 to 20 ಮಿನಿಟ್ಸ್ ತೊಗೊಂಡೆ. ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ. ಸೊ ಅವರು ತುಂಬಾ ಸಪೋರ್ಟಿವ್ ಆಗಿದ್ದರು. ಈ ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಳ್ಳೋ ಆಸೆನಾ? ಸೊ ನೋಡಿ ಇಲ್ಲಿ ಇವರೇ ನಮ್ಮ ಫ್ರೆಂಡ್ಸು. ಒಂದು ಸ್ವಲ್ಪ ಸ್ವೀಟ್ ಇದೆ ಅಂತ ಗೊತ್ತಾಗಂಗಿಲ್ಲ. ಫಸ್ಟ್ ಬಂದಿದ್ದು ಸೊ ಇವನಿಂದ ಇಡೀ ಫ್ಯಾಮಿಲಿ, ಅವನ ವಂಶಸ್ಥರು, ಅವ್ರ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಬಂದಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಒಂದು ಸ್ವಲ್ಪ ಕೂಡ ಸಿಗಲಿಲ್ಲ ಡ್ರೈ ಫ್ರೂಟು. ಓಕೆ, ಲಡ್ಡು ಎಲ್ಲ ಕಟ್ಟಿದ್ದು ಮುಗ್ದಿದ್ದೆ. ಫೈನಲ್ ಲುಕ್ ಹೀಗಿತ್ತು. ಓಕೆ, ಈ ಡಿಶ್ ಮಾಡಿ ಸ್ವಲ್ಪ ಸುಸ್ತಾಗಿದ್ದರಿಂದ ನಾನು ಕೂಡ ಇದೆಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿದರು. ಸೊ ಹಾಗೆ ಈವ್ನಿಂಗ್ ಆಯಿತು, ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು. ದ್ರಾಕ್ಷಿ ಇತ್ತು ಮನೇಲಿ. ಸೊ ದ್ರಾಕ್ಷಿನ ತಿಂದು ನಾನು ವಾಕ್ ಹೋಗೋಣ ಅಂತ ಶುರು ಮಾಡಿದೆ. 1 ಕಿಲೋಮೀಟರ್ ಆದರೂ ನಾನು ಡೈಲಿ ವಾಕ್ ಮಾಡ್ತೀನಿ. ಆ್ಯಕ್ಚುಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ಕೂಡ. ಬಟ್ ಒಂದೊಂದು ಡೇ ಅದು ಸ್ಕಿಪ್ ಆಗಿಬಿಡುತ್ತೆ. ಓಕೆ, ವಾಕ್ ಮಾಡ್ಕೊಂಡು ಹಾಗೆ ನಾನು ಹಾಲು ತೊಗೊಬರೋಣ ಅಂತ ಬಂದೆ. ನನಗೆ ಅವಾಗವಾಗ ಫ್ರೀ ಟೈಮಲ್ಲಿ ನಾವು ಡೈರಿಲೇ ಹಾಲನ್ನ ತೊಗೋತೀವಿ. ಸೊ ನಾನು ಡೈರಿ ಹತ್ರ ಹಂಗೆ ಬಂದೆ ಹಾಲು ತೊಗೊಬರೋಣ ಅಂತ. ಇವತ್ತು ಡೈರಿಲಿ, ಅದು ಗೌರ್ಮೆಂಟ್ ಡೈರಿಲಿ 1 ಲೀಟರ್ ಹಾಲಿಗೆ ಎಷ್ಟಾಗಿದೆ ಅಂತ ಅಂದರೆ 40 ರೂಪಾಯಿ ಸಿಗುತ್ತೆ. ಸೊ ಆರಾಮಾಗಿ ರೈತರು ಒಳ್ಳೆ ದುಡ್ಡನ್ನೇ ಮಾಡ್ಬೋದು, ಈ ಹಸು ಎಲ್ಲ ಕಟ್ಕೊಂಡಿರೋರು. ಸೊ ಇಲ್ಲಿ ಲೆಫ್ಟಲ್ಲಿ ಕಾಣ್ತಿದೆಯಲ್ಲ, ಇದೆ ನಮ್ಮ ಚನ್ನರಾಯಪಟ್ಟಣದ ಚಿಕ್ಕ ಪುಟ್ಟದಾದಂತಹ ಡೈರಿ. ಅವರಪ್ಪ ಇಲ್ಲ ಅಂತ ಸೊ ಮಕ್ಕಳು ಹಾಲು
ಹಾಕಿಸ್ಕೊತಾ ಇದ್ದರು. ಸೊ ನಾನು ಹೋಗಿ ಅರ್ಧ ಲೀಟ್ರು ಹಾಲು ತೊಗೊಂಡೆ. ಹಾಗೆ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಹಾಗೆ ಒಂದು ಕ್ಯಾಲ್ಕುಲೇಷನ್ ಬಂತು, 1 ಲೀಟರ್ಗೆ 40 ರೂಪಾಯಿ ಅಂತ. ಅಂದರೆ ಒಂದು ಹಸು 6 ಲೀಟ್ರು ಹಾಲು ಕೊಡುತ್ತೆ ಅಂದರೆ ಪರ್ ಡೇ. ಸೊ ಟ್ವೈಸ್ ಅಂದರೆ 480 ರುಪೀಸ್ ಆಗುತ್ತೆ. ಸೊ ಒಂದು 6 ಹಸುನ ನಾವು ಸಾಕಿದ್ರೆ ಒಂದು ದಿನಕ್ಕೆ 2800 ರೂಪಾಯಿ ಆಗುತ್ತೆ. ಸೊ ಹಾಗೆ ಒಂದು 30 ದಿನ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ರಜಾ ಗೀಜಾ ಎಲ್ಲ ಇಲ್ಲವೇ ಇಲ್ಲ. ಸೊ ಡೈರೆಕ್ಟಾಗಿ 30 ಡೇಸ್ ಅಂತ ಅಂದ್ಕೊಂಡ್ರೆ 86,000 ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ. ಆರಾಮಾಗಿ ದುಡಿಬೋದು ಗುರು. ಯಾವ IT ಕೆಲಸನೂ ಬೇಡ, ಏನೂ ಬೇಡ. ಇದ್ರ ಜೊತೆಗೆ ಕೋಳಿ ಕುರಿ ಅಂತ ಸಾಕೊಂಡ್ರೆ ಸಾಕು. ಇಲ್ಲೇ ಒಂದು ಖರ್ಚು 30,000 ಎಲ್ಲ ಕಳೆದ್ರೂ ನಮಗಿನ್ನೂ 50,000 ದುಡ್ಡು ಉಳಿಯುತ್ತೆ. ಓಕೆ, ಹಾಗೆ ಹಾಲು ತಗೊಂಡು ಮನೆಗೆ ಬಂದು ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ನಮ್ಮ ಮನೇಲಿ ಆ್ಯಕ್ಚುಲಿ ಬಿಸಿ ಬಿಸಿಗೆ ಮಾಡಿದ್ರು. ಅದನ್ನು ತಿಂದ್ಕೊಂಡು ಹಾಗೆ ಸ್ವಲ್ಪ ಜೀರ್ಣ ಆಗಲಿ ಅಂತ ಅಂದ್ಬಿಟ್ಟು ನಿಂಬೆ ರಸ, ನಿಂಬೆ ಜ್ಯೂಸ್ ಕುಡಿದೆ. ನನಗೆ ಯಾವಾಗೋ ವೀಕ್ ಆಫ್ ಬಂದು ಸಂಡೇ ಯಾವುದು ಸ್ಯಾಟರ್ಡೆ ಯಾವುದು ಅನ್ನೋದೇ ಮರ್ತೋಗಿದೆ. ಓಕೆ, ಇನ್ನೇನಿಲ್ಲ, ಡೇ ಮುಗೀತು, ಮಲ್ಕೊಳ್ಳೋದಷ್ಟೇ. ಒಳ್ಳೆ ಮಟನ್ ಬಿರಿಯಾನಿ ತಿಂದೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಓಕೆ ಗಾಯ್ಸ್, ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.